Welcome to the class, all of you. ಇದು ಎಕ್ಸಸೈಸ್ ನಂಬರ್ 11.1 ಅಂದ್ರ ಟ್ರಿಗ್ನೋಮೆಟ್ರಿ ಕ್ಲಾಸ್ 10 ಈ ಚಾಪ್ಟರ್ದ ಫಸ್ಟ್ ಎಕ್ಸಸೈಸ್. ಕ್ವಶನ್ ಕಡೆ ಗಮನ ಕೊಟ್ಟರೆ ನಿಮ್ಗೆ ಗೊತ್ತಾಗುತ್ತಾ? ಇನ್ ಟ್ರಯಾಂಗಲ್ ಎ ಬಿ ಸಿ ರೈಟ್ ಆಂಗಲ್ at ಬಿ. ಆಫ್ಟರ್ ದ್ಯಾಟ್ ಎ ಬಿ ಈಕ್ವಲ್ ಟು 24 ಸೆಂಟಿಮೀಟರ್, ಬಿ ಸಿ ಈಕ್ವಲ್ ಟು 7 ಸೆಂಟಿಮೀಟರ್. ಡಿಟರ್ಮೈನ್ ಸೈನ್ ಎ ಕಾಸ್ ಎ ಫಸ್ಟ್ ಕೇಸ್ ಒಳಗೆ, ಸೆಕೆಂಡ್ ಕೇಸ್ ಒಳಗೆ ಸೈನ್ ಸಿ ಕಾಸ್ ಸಿ. ಇದನ್ನ ಬಹಳ ನಾವು ಸಿಂಪಲ್ ವೇ ಒಳಗೆ ಡಿಕೋಡ್ ಮಾಡೋಣ ಅಂತ. ಫಸ್ಟ್ ನನ್ನ ಫೋಕಸ್ ಎಲ್ಲಿರ್ಬೇಕಪ್ಪ ಅಂದ್ರೆ ಇಲ್ಲಿರ್ಬೇಕು. ಇನ್ ಟ್ರಯಾಂಗಲ್ ಎ ಬಿ ಸಿ ರೈಟ್ ಆಂಗಲ್ at ಬಿ. ಇದನ್ನ ಮುಗಿಸೋ ತನಕ ಮುಂದೆ ನೋಡೋ ಅವಶ್ಯಕತೆ ಇಲ್ಲ. ನನಗೆ ಒಂದು ಟ್ರಯಾಂಗಲ್ ಎ ಬಿ ಸಿ ಬೇಕು. ಸ್ಪೆಸಿಫಿಕ್ ಆಗಿ ಅವ್ರು ಮೆನ್ಷನ್ ಮಾಡ್ಯಾರ ರೈಟ್ ಆಂಗಲ್ at ಬಿ ಅಂತ ಹೇಳಿ. ನಾನೇನು ಮಾಡ್ತೀನಿ, ಒಂದು ರೈಟ್ ಆಂಗಲ್ ಟ್ರಯಾಂಗಲ್ ತೆಗಿತೀನಿ. ಇಟ್ ಈಸ್ ಅ ರಫ್ ಡಯಾಗ್ರಾಮ್. ಓಕೆ, ಡೋಂಟ್ ವರಿ. ಯಾವ್ದು ಬೇಕಂತ ಅವ್ರಿಗೆ? ಎ ಬಿ ಸಿ. ನಾ ಯಾಕೆ ಬಿ ಇಲ್ಲೇ ಬರ್ತೀನಿ ಎಕ್ಸಾಕ್ಟ್ಲಿ? ದರ್ ಈಸ್ ಅ ಪಾಯಿಂಟ್, ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದಿಸ್. ಓಕೆ, ಸಿ ಕ್ಲಿಯರ್ ಆಗಿ ಹೇಳ್ಯಾರ ನೋಡಿ ಇಲ್ಲಿ, ರೈಟ್ ಆಂಗಲ್ at ಬಿ ಅಂದ್ರೆ ಎಲ್ಲಿ 90 ಡಿಗ್ರಿ ಬರುತ್ತಲ್ಲ ಅಲ್ಲಿ ಏನಿರಬೇಕು? ಬಿ ಇರ್ಬೇಕಂತ ಹೇಳ್ಯಾರ. ಇಷ್ಟ ಡಯಾಗ್ರಾಮ್ ಹಾಕೊಳ್ಳೋದು. ಮುಂದುವರ್ಸೋಣ ಈಗ. ಇನ್ ಟ್ರಯಾಂಗಲ್ ಎ ಬಿ ಸಿ ಅಂತಂದಾರಲ್ಲ, ಮೆಜರ್ಮೆಂಟ್ಸ್ ಎಲ್ಲ ಬರೆಯೋಣ ಅಂತ. ಎ ಬಿ ಎಷ್ಟಂತ ಕೊಟ್ಟಾರ ನೋಡ್ರಿ, ಎ ಬಿ 24. ಇಲ್ಲಿ ಐತಲ್ಲ ಎ ಬಿ, ದಿಸ್ ಈಸ್ ಎ ಬಿ 24 ಕೊಟ್ಟಾರ. ಆಮೇಲೆ ಬಿ ಸಿ ಎಷ್ಟು ಕೊಟ್ಟಾರ ನೋಡ್ರಿ, 7 ಸೆಂಟಿಮೀಟರ್ ಕೊಟ್ಟಾರ. ಅವ್ರಿಗೆ ಏನೇನು ಬೇಕಂತ ಈಗ? ಸೈನ್ ಎ ಕಾಸ್ ಎ ಬೇಕು, ಆಮೇಲೆ ಸೈನ್ ಸಿ ಮತ್ತು ಕಾಸ್ ಸಿ ಬೇಕು. ಒಂದು ಸ್ವಲ್ಪ ಡಯಾಗ್ರಾಮ್ ಹಾಕೊಂಡು ನಿಂತು ಈಗ ಸ್ಟಾರ್ಟ್ ಮಾಡೋಣ. ಎ ಬಿ ಸಿ, ಎ ಬಿ 24, ದಿಸ್ ಈಸ್ 7. ಈಗ ನಾವು ಇಲ್ಲಿ ಥಿಂಕ್ ಮಾಡಬೇಕು, ಸೈನ್ ಎ ಮತ್ತು ಕಾಸ್ ಎ ಬೇಕಿಲ್ಲ. ಎ ಎಲ್ಲಿ ಐತೆ ನೋಡ್ರಿ, ಅಲ್ಲಿ ಆ್ಯಂಗಲ್ ತಗೋಬೇಕು. ಯಾಕಂದ್ರೆ ಸೈನ್ ಎ ಬೇಕಂತಂದ್ರೆ, ಕಾಸ್ ಎ ಬೇಕಂತಂದ್ರೆ ಎ ಎಲ್ಲಿ ಇರುತ್ತೆ ಅಲ್ಲೇ ಆ್ಯಂಗಲ್ ತಗೋಬೇಕು. ನೀವೆಲ್ಲರೂ ತಲೆ ಹಾಕೋಬೇಕು ಈ ವಿಷಯನ. ಈಗ ನಮಗೆ ಗೊತ್ತೈತಿ ಸೈನ್ ಎ ಅದ್ರದ್ದು ಫಾರ್ಮುಲಾ ಅಂದ್ರೆ ರೇಷಿಯೋ ಏನಾಕೈತಿ? ಅಪೋಸಿಟ್ ಬೈ ಹೈಪೋಟೆನ್ಯೂಸ್. ಇದನ್ನೆಲ್ಲ ನಾವು ಇಂಟ್ರೊಡಕ್ಷನ್ ವಿಡಿಯೋ ಒಳಗೆ ಡಿಸ್ಕಸ್ ಮಾಡಿವಿ. ಯಾರಿಗಾರು ಗೊತ್ತಾಗಿಲ್ಲ ಅಂದ್ರೆ ಅಲ್ಲಿ ಹೋಗಿದ್ನೆಲ್ಲ ತಿಳ್ಕೊಂಡು ಬಂದ್ರೆ ನಿಮ್ಗೆ ಭಾಳ ಚಲೋ ಆಕೈತಿ. ಅಪೋಸಿಟ್ ಬೈ ಹೈಪೋಟೆನ್ಯೂಸ್. ಅಪೋಸಿಟ್ ಸೈಡ್ ಯಾವ್ದು ಅಂತ ಹೆಂಗೆ ಫೈಂಡ್ ಮಾಡ್ತೀರಿ? ಆಂಗಲ್ ಅದು ಸೀದ ಅಪೋಸಿಟ್ ಇರುತ್ತಲ್ಲ, ಅದು ಅಪೋಸಿಟ್ ಸೈಡ್ 7. ಬಟ್ ಹೈಪೋಟೆನ್ಯೂಸ್ ಲಾಂಗೆಸ್ಟ್ ಸೈಡ್ ಯಾವಪ್ಪ ಅಂದ್ರೆ ಹೈಪೋಟೆನ್ಯೂಸ್. ಬಟ್ ನಮ್ಗೆ ಗೊತ್ತೇ ಇಲ್ಲಲ್ಲ, ಅದು ಗೊತ್ತೇ ಇಲ್ಲ ನಮಗೆ. ಹೆಂಗೆ ಮಾಡ್ತೀರಿ? ಯೂಸಿಂಗ್ ಪೈಥಾಗೋರಸ್ ಥಿಯರಮ್. ಯೂಸಿಂಗ್ ಪೈಥಾಗೋರಸ್ ಥಿಯರಮ್, ರೈಟ್? ಹೇಳ್ರಿ, ಪೈಥಾಗೋರಸ್ ಥಿಯರಮ್ ಹಾಕಿದೆ ಅಂದ್ರೆ ಹೈಪೋಟೆನ್ಯೂಸ್ ಸೈಡ್ ಸ್ಕ್ವೇರ್ ಈಕ್ವಲ್ ಟು ಅಪೋಸಿಟ್ ಸೈಡ್ ಸ್ಕ್ವೇರ್ ಪ್ಲಸ್ ಬೇಸ್ ಸೈಡ್ ಸ್ಕ್ವೇರ್. ಹೈಪೋಟೆನ್ಯೂಸ್ ಸೈಡ್ ಸ್ಕ್ವೇರ್ ಗೊತ್ತಿಲ್ಲದು. ಬಟ್ ಅಪೋಸಿಟ್ ಎಷ್ಟೈತಿ ನೋಡ್ರಿ, 7 ಸ್ಕ್ವೇರ್. ಆಗ ನಾನು ನಿಮ್ಗೆ ತೋರಿಸಿನಲ್ಲ ಅಪೋಸಿಟ್ ಸೈಡ್ ಹೆಂಗೆ ಆಕೈತಿ ಅಂತ. 7 ಸ್ಕ್ವೇರ್. ಬೇಸ್ ಎಷ್ಟೈತಿ? 24 ಸ್ಕ್ವೇರ್. ಒಂದು ರೈಟ್ ಆಂಗಲ್ ಟ್ರಯಾಂಗಲ್ ಒಳಗೆ ಅಪೋಸಿಟ್ ಯಾವ್ದಂತ ಗೊತ್ತಾದ್ಮ್ಯಾಗ ಹೈಪೋಟೆನ್ಯೂಸ್ ಅಂತ ಲಾಂಗೆಸ್ಟ್ ಇರ್ತೈತಿ. ಹೈಪೋಟೆನ್ಯೂಸ್ ಅದನ್ನ ಬಿಟ್ರೆ ಏನು ಉಳಿದಿದ್ದು? ಯಾವುದು? ಬೇಸ್. ಈಗ ನೋಡ್ರಿ, ಕಂಟಿನ್ಯೂ ಮಾಡೋಣ. ಹೈಪೋಟೆನ್ಯೂಸ್ ಸೈಡ್ ಸ್ಕ್ವೇರ್ ಈಕ್ವಲ್ ಟು 49 ಆಕೈತಿ. 7 ಸ್ಕ್ವೇರ್ ಅಂದ್ರೆ 24 ಸ್ಕ್ವೇರ್ ಅಂದ್ರೆ 576 ಆಕೈತಿ. ದಟ್ ಮೀನ್ಸ್ ಹೈಪೋಟೆನ್ಯೂಸ್ ಸೈಡ್ ಸ್ಕ್ವೇರ್ ಈಕ್ವಲ್ ಟು 625 ಆಕೈತಿ. ದಟ್ ಮೀನ್ಸ್ ಹೈಪೋಟೆನ್ಯೂಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 625. ಹಂಗಂದ್ರೆ 25 ಮೀಟರ್ ಬರುತ್ತೆ. ಎಷ್ಟು ಬರುತ್ತೆ? ಈ ಕ್ವಶನ್ ಮಾರ್ಕ್ ಇತ್ತಲ್ಲ, ಇದು ಎಷ್ಟು ಬರುತ್ತೆ ಅಂದ್ರೆ 25 ಮೀಟರ್ ಬರುತ್ತೆ. ಇದು 7 ಮೀಟರ್ ಇತ್ತು, ಇದು 24 ಮೀಟರ್ ಇತ್ತು ಯೂನಿಟ್. ಸೊ ಹಂಗಂದ್ರೆ 7/25 ಆಯ್ತು ನೋಡಿ. ಸೈನ್ ಎ ಈಕ್ವಲ್ ಟು
7/25. Next, cos A. cos A ಅಂತಂದ್ರೆ ಡಯಾಗ್ರಾಮಿಗೆ ಬರೋನು ಆ್ಯಂಗಲ್ ಯಾವ್ದೈತಿ, ಇದು ಐತಿ. ಕಾಸ್ ಫಾರ್ಮುಲಾ ನೆನಪು ಮಾಡ್ಕೊಂಡು ನೋಡೋನು, ಬೇಸ್ ಬೈ ಹೈಪೋಟೆನ್ಯೂಸ್. ಬೇಸ್ ಇಲ್ಲೈತಿ, ಹೈಪೋಟೆನ್ಯೂಸ್ ಇಲ್ಲೈತಿ. ಬೇಸ್ ಡಿವೈಡೆಡ್ ಬೈ ಹೈಪೋಟೆನ್ಯೂಸ್. ಬೇಸ್ ಎಷ್ಟೈತಿ ನೋಡ್ರಿ, ಬೇಸ್ 24, hypotenuse 25. 24 divided by 25 ಮುಗೀತು ಕಾಸ್. ಇಷ್ಟು ಈಸಿ ಐತಲ್ಲ, ತಿರುಗಿ ಕೆಡಿಸ್ಕೋ ಅವಶ್ಯಕತೆ ಇಲ್ಲ. ಇದಾದ್ಮ್ಯಾಗ ನೆಕ್ಸ್ಟ್ ಸೆಕೆಂಡ್ ಮೇನ್ ಒಳಗೆ ಬರುತ್ತಲ್ಲ, ಸೆಕೆಂಡ್ ಮೇನ್ ಒಳಗೆ ಏನು ಬರುತ್ತೆ ಅಂದ್ರೆ ಸೈನ್ ಸಿ ಆ್ಯಂಡ್ ಕಾಸ್ ಸಿ. ಓಕೆ, ಡಯಾಗ್ರಾಮ್ ತೆಗೀನಿ ಇನ್ನೊಂದು ಬೇಕಾದ್ರೆ. ಎ ಬಿ ಸಿ, ಇದು 24 ಇತ್ತು, ಇದು 7 ಇತ್ತು, ಇದು 25 ಇತ್ತು. ಈಗ ಸ್ಪೆಸಿಫಿಕ್ ಆಗಿ ಸೈನ್ ಸಿ ಅಂತ ಅನ್ನತ್ತಾರ. ಸೈನ್ ಸಿ ಅಂತಂದ್ರೆ ನೋಡ್ರಿ, ಇಲ್ಲಿ ಕಾಣಿಸುತ್ತಾ, ಸಿ ಇಲ್ಲಿ ಐತಿ. ದಟ್ ಮೀನ್ಸ್ ನಿಮ್ಮ ಆ್ಯಂಗಲ್ ಎಲ್ಲಿರುತ್ತೆ, ಇಲ್ಲಿರ್ತಿ ಸತ. ಇದು ನಿಮ್ಮ ಆ್ಯಂಗಲ್ಲು. ಇದನ್ನು ನೀವು ಕಲ್ಕೋಬೇಕಾಗಿದ್ದ ಅವಶ್ಯಕತೆ ಐತಿ. ಕ್ಲಾರಿಟಿ ಇರಬೇಕಲ್ಲ ಪ್ರಾಬ್ಲಮ್ ಮಾಡುವಾಗ. ಕ್ಲಾರಿಟಿನ ಇಲ್ಲ ಅಂದಮೇಲೆ ನಾವೇನು ಮಾಡೋಕ್ಕಾಗುತ್ತಾ? ಹಾಗಂದ್ರೆ ನಿಮ್ದು ರೆಫರೆನ್ಸ್ ಆ್ಯಂಗಲ್ ಯಾವುದು, ಇದೀಗ. ಯಾಕಂದ್ರೆ ಅವ್ರು ಕ್ಲಿಯರ್ ಆಗಿ ಕೇಳ್ತಾರೆ ಸೈನ್ ಸಿ ಮತ್ತು ಕಾಸ್ ಸಿ ಅಂತ. ಅಪೋಸಿಟ್ ಯಾವ್ದಿರುತ್ತೆ, ಇದರದ್ದು ಆ್ಯಂಗಲ್ದ ಅಪೋಸಿಟ್ ಇದಿರುತ್ತೆ. ನೀವು ಅಂತೂ ಹಿಂಗೆ ಅನ್ಕೊಳಂಗಿಲ್ಲ, ನಮ್ಗೆ ಎಲ್ಲದು ಸೆಟ್ ಐತಿ, ಎಲ್ಲ ಡಯಾಗ್ರಾಮ್ದಾಗೂ ನಮ್ಗೆ ಅಪೋಸಿಟ್ ಅಂದ್ರೆ ಇದೇ ಇರ್ತೈತಿ, ಆಮೇಲೆ ಬೇಸ್ ಅಂದ್ರೆ ಇದೇ ಇರುತ್ತೆ ಅಂತ ಅನ್ನಕ್ಕಾಗಲ್ಲ. ಬಟ್ ಈ ಮಾತು ಅನ್ಬೋದು ನೀವು, ಎಲ್ಲ ಡಯಾಗ್ರಾಮ್ದಾಗೂ ಹೈಪೋಟೆನ್ಯೂಸ್ ಸೇಮ್ ಇರುತ್ತೆ ನಿಮ್ದು, ಯಾಕಂದ್ರೆ ದಟ್ ಈಸ್ ದ ಲಾಂಗೆಸ್ಟ್ ಸೈಡ್. ಸ್ಟಾರ್ಟ್ ಮಾಡೋಣ. ಸೈನ್ ಸಿ. ಸೈನ್ ಸಿ ಅಂತಂದ್ರೆ ಅಪೋಸಿಟ್ ಬೈ ಹೈಪೋಟೆನ್ಯೂಸ್. ಅಪೋಸಿಟ್ ಯಾವ್ದಾಕೈತಿ, ಇದಾಕೈತಿ 24. ಹೈಪೋಟೆನ್ಯೂಸ್ ಅಂದ್ರೆ ಫಿಕ್ಸ್ ಇರುತ್ತೆ 24/25. ನೆಕ್ಸ್ಟ್ ಕಾಸ್ ಸಿ, ಬೇಸ್ ಬೈ ಹೈಪೋಟೆನ್ಯೂಸ್. ನೋಡ್ರಿ, ಇದು ಆ್ಯಂಗಲ್. ಈ ಆ್ಯಂಗಲ್ದು ಎಕ್ಸಾಕ್ಟ್ ಅಪೋಸಿಟ್ ಇರೋದು ಅಪೋಸಿಟ್ ಸೈಡ್ ಅಂತ ಕನ್ಫರ್ಮ್ ಆಯ್ತು. ಇನ್ನೊಂದು ಯಾವ್ದೈತಿ, ಲಾಂಗೆಸ್ಟ್ ಸೈಡ್ ಐತಿ, ಅದು ಯಾವುದು, ಹೈಪೋಟೆನ್ಯೂಸ್. ಇನ್ನು ಉಳಿದಿದ್ದು ಯಾವುದು, ಇದಲ್ಲ. ಇದು ಬೇಸ್ ಆಗಬೇಕಲ್ಲ, ಎನಿ ಕಂಡೀಷನ್, ಬೇರೆ ಆಪ್ಷನ್ ಇಲ್ಲ. ಸೊ ಕಾಸ್ ಸಿ ಅಂತಂದ್ರೇನು, ಬೇಸ್ ಬೈ ಹೈಪೋಟೆನ್ಯೂಸ್. ನಾ ಫಾರ್ಮುಲಾ ಮ್ಯಾಗ್ ಬರ್ದೀನಿ, ಅದಕ್ಕೆ ಬೇರೆ ಆಯ್ತಿಲ್ಲ. ಪ್ರತಿ ಸತ ಬರ್ದ್ರ ಅದು ಉಪಯೋಗ ಆಗುವುದಿಲ್ಲ, ನೀವು ತಲೆಯಾಗಿ ಇಟ್ಕೋಬೇಕಾಗ್ತದೆ ಅದನ್ನು. ದಿಸ್ ಈಸ್ ಹೌ ವಿ ಕ್ಯಾನ್ ಲರ್ನ್. ಇದು ಕಲಿಯುವಂತಹ ಒಂದು ಮೆಥಡ್. ಕಾಸ್ ಸಿ ಅಂತಂದ್ರೇನು, ಬೇಸ್ ಬೈ ಹೈಪೋಟೆನ್ಯೂಸ್. ದಟ್ ಮೀನ್ಸ್ 7/25. ಮುಗೀತು ನೋಡ್ಲೆಕ್ಕ. ಇದನ್ನು ಮುಗೀತು, ಇದನ್ನು ಮುಗೀತು. ಬಹಳ ಈಸಿ ಇತ್ತು ಅಂತ ಅನ್ಕೊಂತೀನಿ. ಒಂದು ಸತಿ ನಾನು ನಿಮಗೆ ಸಣ್ಣ ರಿವಿಷನ್ ಮಾಡ್ತೀನಿ ನೋಡ್ರಿ. ಫಸ್ಟ್ ನೀವು ಏನು ಗಮನ ಕೊಡ್ಬೇಕಪ್ಪ ಅಂತಂದ್ರೆ, ಒಂದು ಟ್ರಯಾಂಗಲ್ ಎ ಬಿ ಸಿ ಬೇಕಾಗಿರುತ್ತೆ. ಆ ಟ್ರಯಾಂಗಲ್ ಎ ಬಿ ಸಿ ಒಳಗೆ ಎಲ್ಲಿ 90 ಡಿಗ್ರಿ ಇರುತ್ತೋ ಅಲ್ಲಿ ಬಿ ಬರ್ಬೇಕಂತ ಅವ್ರು ಕ್ಲಿಯರ್ ಆಗಿ ಮೆನ್ಷನ್ ಮಾಡ್ಯಾರ. ಆಮೇಲೆ ಮೆಜರ್ಮೆಂಟ್ಸ್ ಕೊಟ್ಟಾರ. ಹೈಪೋಟೆನ್ಯೂಸ್ ನನ್ನ ಹತ್ರ ಇದ್ದಿಲ್ಲ, ಸೊ ಅದನ್ನು ಕ್ಯಾಲ್ಕುಲೇಟ್ ಮಾಡ್ಕೊಂಡೆ, ಪೈಥಾಗೋರಸ್ ಥಿಯರಮ್ ಯೂಸ್ ಮಾಡ್ಕೊಂಡು. ಆಮ್ಯಾಗಂತೂ ಬೇಸಿಕ್ ರೇಷಿಯೋಸ್ ಫಾರ್ಮುಲಾ ಇದ್ದು, ಸೈನ್ ಅಂದ್ರೆ ಅಪೋಸಿಟ್ ಬೈ ಹೈಪೋಟೆನ್ಯೂಸ್, ಕಾಸ್ ಅಂದ್ರೆ ಬೇಸ್ ಬೈ ಹೈಪೋಟೆನ್ಯೂಸ್, ಅದನ್ನ ಯೂಸ್ ಮಾಡ್ಕೊಂಡಿನಿ. ಮೋಸ್ಟ್ ಇಂಪಾರ್ಟೆಂಟ್ಲಿ ಫಸ್ಟ್ ಆ್ಯಂಗಲ್ ಇಲ್ಲಿ ತೊಗೊಂಡಾಗ ಅಪೋಸಿಟ್ ಅದರದ್ದು ಎಕ್ಸಾಕ್ಟ್ ಬರುತ್ತೆ, ಈ ಥರ ಬರುತ್ತೆ ಅಪೋಸಿಟ್ ಅದರದ್ದು. ನೆಕ್ಸ್ಟ್ ಇಲ್ಲಿ ತೊಗೊಂಡಾಗ ಏನಾಕೈತಿ, ಅಪೋಸಿಟ್ ಇಲ್ಲಿ ಬರುತ್ತೆ. ಒಂದಂತ್ರ ಫಿಕ್ಸ್ ಇರುತ್ತೆ ಹೈಪೋಟೆನ್ಯೂಸ್, ಇನ್ನೊಂದು ಯಾವ್ದಿರುತ್ತೆ, ಬೇಸ್ ಇರುತ್ತೆ. ಓಕೆ.